ಓಕೆ, ಮೆಕ್ಯಾನಿಸಮ್ ಆಫ್ ರೆಪ್ಲಿಕೇಶನ್ ಇಲ್ಲಿ ಬಂದಾಗ ಇಟ್ ರಿಕ್ವೈರ್ ನಂಬರ್ ಆಫ್ ವಾಟ್ ವಿ ಕಾಲ್ ರಿಕ್ವೈರ್ಮೆಂಟ್ಸ್. ಬೇಕಿದ್ರೆ ಅದನ್ನ ನೀವು ಸಪರೇಟ್ ಆಗಿ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿನೇ ಬರೀಬಹುದು. ಈಗ ಆಲ್ರೆಡಿ ನಾವು ಮೇಲ್ ಬರೆದಿದ್ದೀವಿ. ಈವನ್ ಎನ್ಯುವಲ್ ಎಕ್ಸಾಮ್ ಒಳಗೆ ನೀವು ಸಪರೇಟ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ನಾವು ಯಾಕೆ ಹೇಳಬೇಕು ಇಲ್ಲಿ ಅಂದ್ರೆ ಮುಂದೆ ಎನ್ಸೈಮ್ಸ್ ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಮ್ಗೆ ಬೇಕಾಗುತ್ತೆ. ಓಕೆ, ಫಸ್ಟ್ ಒಂದ್ ಏನಪ್ಪಾ ಅಂತಂದ್ರೆ ಹೆಲಿಕೇಸ್ ಎಂಜೈಮ್ ಅಂತ ಹೇಳ್ತೀವಿ. ಹೆಲಿಕೇಸ್ ಎಂಜೈಮ್. ಓಕೆ, ಎಸ್ ಈ ಹೆಲಿಕೇಸ್ ಎಂಜೈಮ್ ಎದಕ್ ಬೇಕು ಅಂತಂದ್ರೆ ದೀಸ್ ಆರ್ ವಾಟ್ ವಿ ಕಾಲ್ ಅನ್ವೈಂಡಿಂಗ್ ಪ್ರೋಟೀನ್ಸ್ ಅಂತಾನೆ ಹೇಳ್ತೀವಿ. ಅನ್ವೈಂಡಿಂಗ್ ಪ್ರೋಟೀನ್ಸ್. ಓಕೆ, ಹೆಲಿಕೇಸ್ ಎಂಜೈಮ್ ಆರ್ ಅನ್ವೈಂಡಿಂಗ್ ಪ್ರೋಟೀನ್. ಈ ಎಂಜೈಮ್ ಕೆಲಸ ಏನು ಅಂತಂದ್ರೆ unwind the helix of DNA. ನಿಮಗೆ ಗೊತ್ತಿದೆ DNA is said to be plectonic nature. First ಬರೆಯೋದು to unwind the DNA helix. Okay, ಇಲ್ಲಿ ಒಂದ್ ಕಡೆ ನಾವೇನ್ ಹೇಳ್ತೀವಿ ಅಂತಂದ್ರೆ DNA is plectonic. ಇಲ್ಲೇ ಬ್ರಾಕೆಟ್ ನಾಗ ಬರೀತೀನಿ, ಅದನ್ನ ನೀವು ಬರೆಯೋ ಅವಶ್ಯಕತೆ ಇಲ್ಲ. DNA is plectonic ಅಂದ್ರೆ without unwinding strands cannot be separated. Strands cannot be separated. Okay, is unwind ಮಾಡಿದ್ರೆ ನೀವು DNA strands ಅನ್ನ ಸಪರೇಟ್ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ಅದಕ್ಕೆ ನಾವು ಪ್ಲೆಕ್ಟೋನಿಕ್ ಅಂತ ಹೇಳ್ತೀವಿ. ಈ ಎನ್ಸೈಮ್ ಏನ್ ಮಾಡುತ್ತೆ ಅಂತಂದ್ರೆ DNA ಡಬಲ್ ಸ್ಟ್ಯಾಂಡರ್ಡ್ ಏನ್ ಹೆಲಿಕಲಿ ಅರೇಂಜ್ ಆಗಿರುತ್ತೆ ಅದನ್ನ ಅನ್ವೈಂಡ್ ಮಾಡುತ್ತೆ, ಉಲ್ಟಾ ಸುತ್ತು. ಓಕೆ, ಅನ್ವೈಂಡಿಂಗ್ ಮಾಡಿದ್ಮೇಲೆ ಇವನ್ ಸೇಮ್ ಎನ್ಸೈಮ್ ದಟ್ ಹೆಲ್ಪ್ಸ್ ಟು ಬ್ರೇಕ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ದ ಸ್ಟ್ರಾಂಡ್ಸ್. ಅವಾಗ ಈ ಎರಡು ಸ್ಟ್ರಾಂಡ್ಸ್ ನಡುವೆ ಏನು ಹೈಡ್ರೋಜನ್ ಬಾಂಡ್ ಇರುತ್ತೆ ಆ ಬಾಂಡ್ ಅನ್ನ ಅದು ಬ್ರೇಕ್ ಮಾಡುತ್ತೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಇಲ್ಲಿ ಇದೇ ಟೈಮ್ ಒಳಗೆ ಒಂದು ಟೋಪೋ ಐಸೋಮರೇಸ್ ಅಂತ ಬರುತ್ತೆ. ಸೆಕೆಂಡ್ ಟೋಪೋ ಐಸೋಮರೇಸ್. ಇದನ್ನು ಒಂದು ವರ್ಷ ನೀಟ್ ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಟೋಪೋ ಐಸೋಮರೇಸ್? ಈ ಟೋಪೋ ಐಸೋಮರೇಸ್ ಏನ್ ಮಾಡುತ್ತೆ ಅಂತಂದ್ರೆ ಓಕೆ, ಇಟ್ ಹೆಲ್ಪ್ಸ್ ಟು ರಿಮೂವಲ್ ಆಫ್ ಸೂಪರ್ ಕಾಯಿಲ್ಸ್. ಒಂದ್ ಕಡೆ DNA ಸ್ಟ್ರಾಂಡ್ಸ್ ಅನ್ನ ಓಪನ್ ಮಾಡ್ಕೊಂತ ಹೋದಂಗೆ ಅದ್ರ ಸ್ಟ್ರೆಸ್ ಹಿಂದ್ಗಡೆ ಫಾರ್ಮ್ ಆಗುತ್ತೆ. ಆ ಸ್ಟ್ರೆಸ್ ಫಾರ್ಮ್ ಆದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಸೂಪರ್ ಕಾಯಿಲ್ಸ್ ಆಗುತ್ತೆ. ನೀವು ಮನೆ ಹೋಗ್ಬೇಕಂದ್ರೆ ವೈರ್ ಇದನ್ನ ಟ್ರಯಲ್ ಮಾಡಿ ನೋಡಬಹುದು. ವೈರ್ ಎರಡು ಕಡೆ ತುದಿಗಳನ್ನ ಓಪನ್ ಮಾಡ್ಕೊಂತ ಹೋದಂಗೆ ಹಿಂದ್ಗಡೆ ಏನಾಗುತ್ತೆ ಅಂದ್ರೆ ವೈಂಡ್ ಆಗಿರೋದು ಜಾಸ್ತಿ ಟೈಟ್ ಆಗುತ್ತೆ. ಓಕೆ, ಅದಕ್ಕೆ ನಾವಿಲ್ಲಿ ಸೂಪರ್ ಕಾಯಿಲ್ಸ್ ಅಂತ ಹೇಳ್ತೀವಿ. ಓಕೆ, ಟೋಪೋ ಐಸೋಮರೇಸ್ ಇಟ್ ಹೆಲ್ಪ್ಸ್ ಟು remove super coils ಡ್ಯೂರಿಂಗ್ ಅದು ಏನಂತಂದ್ರೆ ಅನ್ವೈಂಡಿಂಗ್ ಟೈಮ್ ಒಳಗೆ ಅದನ್ನ ಹೆಂಗ್ ತೆಗೆಯುತ್ತೆ ಅಂತಂದ್ರೆ ಓಕೆ, ಬ್ರೇಕಿಂಗ್ ಅಂಡ್ ರೀಸೀಲಿಂಗ್ ಆಫ್ DNA ಆಫ್ ಒನ್ ಸ್ಟ್ರಾಂಡ್ coils by breaking and resealing of one strand of DNA. ಮಧ್ಯ ಏನ್ ಮಾಡುತ್ತೆ ಅಂತಂದ್ರೆ ಆ ಡಬಲ್ ಸ್ಟ್ಯಾಂಡರ್ಡ್ ಏನು ಸೂಪರ್ ಕಾಯಿಲ್ ಫಾರ್ಮ್ ಆಗಿರುತ್ತೆ ಅವಾಗ ಅಲ್ಲಿ ಸೂಪರ್ ಕಾಯಿಲ್ಸ್ ಅನ್ನ ಒಂದು ಸ್ಟ್ರಾಂಡ್ ಅನ್ನು ಇದೇನ್ ಮಾಡುತ್ತೆ ಕಟ್ ಮಾಡುತ್ತೆ. ಅವಾಗ ಅದರ ಸ್ಟ್ರೆಸ್ ಹೊರಗೆ ಹೋಗುತ್ತೆ ಮತ್ತೆ ಅದನ್ನ ರೀಜಾಯಿನ್ ಮಾಡುತ್ತೆ. ಓಕೆ, ಎಸ್. ಇನ್ನ ನೆಕ್ಸ್ಟ್ DNA ಡಿಪೆಂಡೆಂಟ್ ಪಾಲಿಮರೇಸ್ ಅಂತ ಬರುತ್ತೆ. DNA ಡಿಪೆಂಡೆಂಟ್ ಪಾಲಿಮರೇಸ್. ಓಕೆ, ಎಸ್. ಇದರೊಳಗೆ 3 ಬರುತ್ತೆ, ಪಾಲಿಮರೇಸ್ 1, 2, 3 ಅಂತ ಹೇಳಿ. ಓಕೆ, ಅದರೊಳಗೆ DNA ಡಿಪೆಂಡೆಂಟ್ ಪಾಲಿಮರೇಸ್ 3. ಓಕೆ, ಎಸ್. DNA ಪಾಲಿಮರೇಸ್ 3 ಅಂತ ಹೇಳ್ಬೋದು. ಓಕೆ, ಎಸ್. polymerase 3 it
add complementary nucleotides. It add complementary nucleotides on template strand. Okay, ಈಗ ಸೇ ಫಾರ್ ಎಕ್ಸಾಂಪಲ್ DNA ಎರಡು ಸ್ಟ್ರಾಂಡ್ಸ್ ಸಪರೇಟ್ ಆಗಿರುತ್ತೆ. ಇಲ್ಲಿ A, T, G, C ಇತ್ತು ಅಂದ್ರೆ ಈ DNA ಪಾಲಿಮರೇಸ್ A ಇದ್ದಲ್ಲಿ T ಆಡ್ ಮಾಡೋದು, T ಇದ್ದಲ್ಲಿ A, G ಇದ್ದಲ್ಲಿ C, C ಇದ್ದಲ್ಲಿ G, ಹಿಂಗೆ ಒಂದು ಸ್ಟ್ರಾಂಡ್ ಅನ್ನು ಆಡ್ ಮಾಡೋದು. ಅದ್ರ ಕೆಲಸ DNA ಪಾಲಿಮರೇಸ್ 3. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಇಟ್ ಕನ್ಸ್ಟ್ರಕ್ಟ್ DNA in 5' to 3' direction. Add complementary nucleotide strand on template strand in 5' to 3' prime. Okay, ಯಾವಾಗಲೂ ಅದು 5' ಇಂದ 3' prime ಕಡೆ ಆಡ್ ಮಾಡುತ್ತೆ. It never add 3' to 5'. Okay, ಅಂದ್ರೆ ಸಿಂಥಸಿಸ್ ಆಗೋದು ಯಾವಾಗಲೂ 5' to 3'. ಅದಕ್ಕೂ ರೀಸನ್ ಏನಂದ್ರೆ ಈ 3' ಎಂಡ್ ಕಡೆ ಫ್ರೀ OH ಗ್ರೂಪ್ ಇರುತ್ತೆ. ಹಿಂಗಾಗಿ ಇನ್ನೊಂದು ನ್ಯೂಕ್ಲಿಯೋಟೈಡ್ ಅನ್ನು ಆರಾಮಾಗಿ ತಂದು ಇಲ್ಲಿ ಅಟ್ಯಾಚ್ ಮಾಡುತ್ತೆ. 5' ಕಡೆ ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಅಲ್ಲಿ ಫ್ರೀ OH ಇರಲ್ಲ, therefore it cannot bind or attach another nucleotide. Okay, ಎಸ್ ಇನ್ನ DNA polymerase 1 ಅಂತ ಬರುತ್ತೆ. Okay, ಎಸ್ DNA polymerase 1 it fills the gap. ಅಂದ್ರೆ ಇದು ಆಡ್ ಮಾಡಬೇಕಾದ್ರೆ ಅಲ್ಲಿ ಏನಾದ್ರೂ ಗ್ಯಾಪ್ ಇತ್ತು ಅಂದ್ರೆ okay, yes, our complementary nucleotides are add ಮಾಡುತ್ತೆ. It fills the gap between fragments of DNA. Okay, yes. ಇನ್ನೊಂದು DNA polymerase 2 proofreading. Actually DNA polymerase 1 and 2 ಎರಡು ಕೆಲಸ ಅದೇ ರೀ. ಏನು proofreading. ಪ್ರೂಫ್ ರೀಡಿಂಗ್ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ನೀವು ಯಾವುದು ಒಂದು ಇನ್ವಿಟೇಷನ್ ಕಾರ್ಡ್ ಮಾಡಿಸಿರ್ತೀರಾ, ಆ ಇನ್ವಿಟೇಷನ್ ಕಾರ್ಡ್ ಡೈರೆಕ್ಟ್ ಆಗಿ ಪ್ರಿಂಟ್ ಕೊಡಲ್ಲ, ಅದನ್ನ ಫಸ್ಟ್ ನಿಮ್ಗೆ ಒಂದು ಪ್ರೂಫ್ ಕೊಡ್ತಾರೆ. ಓಕೆ, ಅಂದ್ರೆ ಅದರೊಳಗೆ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಸರಿ ಮಾಡ್ಲಿಕ್ಕೆ. ಹಾಗೆ ಇವು ಏನ್ ಮಾಡುತ್ತೆ ಅಂತಂದ್ರೆ DNA ಟೆಂಪ್ಲೇಟ್ ಸ್ಟ್ಯಾಂಡ್ ನಲ್ಲಿ ನ್ಯೂಕ್ಲಿಯೋಟೈಡ್ಸ್ ಆಡ್ ಆಗಿರುತ್ತಲ್ಲ, ಅದು ಪ್ರೂಫ್ ನೋಡುತ್ತೆ. ಎ ಟಿ ಕರೆಕ್ಟ್ ಐತೆ ಇಲ್ಲೋ, ಟಿಗೆ ಎ ಕರೆಕ್ಟ್ ಇದೆ ಇಲ್ಲೋ, ಜಿಗೆ ಸಿ ಕರೆಕ್ಟ್ ಇದೆ ಇಲ್ಲೋ, ಕಾಂಪ್ಲಿಮೆಂಟರಿ ಕರೆಕ್ಟ್ ಐತೆ ಇಲ್ಲೋ ಅಂತ ಹೇಳಿ ಪ್ರೂಫ್ ರೀಡಿಂಗ್ ಮಾಡುತ್ತೆ. ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಅವಾಗ ಅದನ್ನ ರಿಮೂವ್ ಮಾಡುತ್ತೆ. ಓಕೆ, ಅದ್ರ ಮೇಲಿನೂ ಏನಾದ್ರೂ ಮಿಸ್ಟೇಕ್ಸ್ ಬಂದ್ರೆ ಇಟ್ ಲೀಡ್ಸ್ ಟು ಮ್ಯೂಟೇಷನ್ಸ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವುದು DNA ಲೈಗೇಸ್ ಅಂತ ಹೇಳಿ. DNA ಲೈಗೇಸ್. ಓಕೆ, ಇದು ಏನ್ ಮಾಡುತ್ತೆ ಅಂತಂದ್ರೆ ಯೂಸಸ್ ATP and join Okazaki fragments. It uses ATP and join two fragments of DNA. ನೋಡೋಣ ಯಾಕೆ ಅದು ಫ್ರಾಗ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ. 2 fragments of DNA. ಓಕೆ, ಇನ್ನೊಂದು RNA ಪ್ರೈಮೇಸ್ ಅಂತ ಬರುತ್ತೆ. RNA ಪ್ರೈಮೇಸ್. It add RNA primer. It add RNA primer. RNA primers ಅನ್ನು ಆಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್ RNA primer ಅಂದ್ರೆ it is a short segment of RNA essential for initiation of DNA replication. ಒಂಥರ ಇದು ಏನಪ್ಪಾ ಅಂದ್ರೆ ನೀವೇನು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕಾಲಮ್ ಹಾಕ್ತೀವಿ, ಆ ಕಾಲಮ್ ಹಾಕ್ಬೇಕಾದ್ರೆ ಏನ್ ಬಾಕ್ಸ್ ಕಟ್ಕೊಂಡಿರ್ತೀವಲ್ಲ ಆ ತರ ಏನಪ್ಪಾ ಅಂದ್ರೆ ಸಪೋರ್ಟಿವ್ ಇದು RNA primer. Okay, yes, short nucleotides of RNA. Okay, yes, ಅದು RNA ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ, ಅದು ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತೆ. Okay, yes, short segment of RNA essential for any. Okay, it is to be of 6 to 10 nucleotide base pair ಇರುವಂತ ಒಂದು ಸ್ಮಾಲ್ ಸೆಗ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಇದಲ್ಲದೆ ಏನ್ ಬೇಕಪ್ಪ ಅಂತಂದ್ರೆ ಆಲ್ ಟೈಪ್ಸ್ ಆಫ್ 4 nucleotides. ಇದಿಷ್ಟು enzymes. Next to all types of 4 nucleotides. Okay, yes, ಅಂದ್ರೆ
DAMP. ಓಕೆ, ಬಟ್ ಆಕ್ಚುಲ್ ಅದು ಯೂಸ್ ಆಗೋದು DTMP, ATMP ಒಳಗೆ ಯೂಸ್ ಆಗುತ್ತೆ. ಓಕೆ, ಎಸ್ DGMP, DCMP ಇವು ಗೊತ್ತಿದೆ ನಿಮಗೆ. ನೆಕ್ಸ್ಟ್ DTMP, deoxyadenosine monophosphate, deoxyguanosine monophosphate, deoxycytidine monophosphate, deoxythymidine monophosphate. But all they are used in DATP. ಅದೊಂದು ಸ್ವಲ್ಪ ನೆನಪಿಟ್ಟು, ಎಡಿನೋಸಿನ್ ಟ್ರೈಫಾಸ್ಫೇಟ್ ಫಾರ್ಮ್ ಒಳಗೆ ಯೂಸ್ ಆಗುತ್ತೆ. ಅಲ್ಲಿ ಆಡ್ ಆದಾಗ ಅದು ಮೋನೋಫಾಸ್ಫೇಟ್. ಅಂದ್ರೆ ಎರಡು ಫಾಸ್ಫೇಟ್ ಅಲ್ಲಿ ಒಂದು ಫಾಸ್ಫೇಟ್ ಎನ್ಸೈಮ್ಸ್ ಎನರ್ಜಿ ಬೇಕಾಗುತ್ತೆ, ಇನ್ನೊಂದು ಫಾಸ್ಫೇಟ್ ಇಂದಲ್ಲಿ ಬಾಂಡ್ ಫಾರ್ಮೇಶನ್ ಯೂಸ್ ಆಗುತ್ತೆ. ಓಕೆ, ಎಸ್. ಇನ್ನು ಆದ್ರೆ ಇಲ್ಲಿ ನಾವು ಬರ್ದಿದ್ವಿ ಏನು, ATP ಪ್ಲಸ್ ಇನ್ಆರ್ಗ್ಯಾನಿಕ್ ಅಯಾನ್ಸ್. ಇಷ್ಟು ಏನಪ್ಪಾ ಅಂತಂದ್ರೆ ಪ್ರೊಸೆಸ್ ಆಫ್ DNA ರೆಪ್ಲಿಕೇಶನ್ಗೆ ಬೇಕಾಗಿತ್ತು. ಓಕೆ, ರೆಪ್ಲಿಕೇಶನ್ ಆಫ್ DNA ರಿಕ್ವೈರ್ಸ್ ನಂಬರ್ ಆಫ್ ಎನ್ಸೈಮ್. ಇಲ್ಲಿ ಬರ್ದಿದ್ದೀವಿ ಟೋಪೋಐಸೋಮರೇಸ್, ಹೆಲಿಕೇಸ್, ಓಕೆ, DNA ಲೈಗೇಸ್, RNA ಪ್ರೈಮೇಸ್ ಅಂತ. ನೆಕ್ಸ್ಟ್ ಆಲ್ 4 ಟೈಪ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಕೆಳಗಡೆ ಬರ್ದಿದ್ದೀನಿ. ATP, RNA ಪ್ರೈಮರ್ಸ್, ಇನ್ಆರ್ಗ್ಯಾನಿಕ್ ಅಯಾನ್ಸ್. ಓಕೆ, ಹೆಲಿಕೇಸ್ ಎನ್ಸೈಮ್ ಏನ್ ಮಾಡುತ್ತೆ, ಅನ್ವೈಂಡ್ ದ DNA ಹೆಲಿಕ್ಸ್, DNA ನ ಅನ್ವೈಂಡ್ ಮಾಡುತ್ತೆ. ಡಬಲ್ ಸ್ಟ್ಯಾಂಡರ್ಡ್ ಇದ್ದು ಅನ್ವೈಂಡ್ ಆಗಿ ಸಿಂಗಲ್ ಸ್ಟ್ಯಾಂಡ್ ಆಗಿ ಸಪರೇಟ್ ಆಗುತ್ತೆ. ಅವಾಗಲೇ ಈ DNA ಪಾಲಿಮರೇಸ್ ಎನ್ಸೈಮ್ಸ್ ಅನ್ನ ಆಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್, topoisomerase, it helps to remove of super coils. During unwinding, stress is going to form at the back of the helix, result formation of supercoil. These supercoils are removed by breaking and rejoining by topoisomerase. In a DNA dependent polymerase, ಮೂರು ಇದೆ ಇಲ್ಲಿ. DNA polymerase ಅಂದ್ರೆ DNA ಇಂದ DNA ಸಿಂಥಸಿಸ್ ಮಾಡಲಿಕ್ಕೆ ಬೇಕಾಗುತ್ತೆ. ಓಕೆ, ಎಸ್. ಯಾಕೆ ನಮಗೆ ರೆಪ್ಲಿಕೇಶನ್ ಒಳಗೆ ಗೊತ್ತಿದೆ, ಇನ್ನು DNA having the capacity to produce its own copy, that is called DNA. That process is called replication. Okay, yes. ಇಲ್ಲಿ DNA polymerase ಅಂದ್ರೆ all enzymes helps in DNA synthesis. RNA polymerase ಅಂತ ಬರುತ್ತೆ, ಅವು RNA synthesis ಗೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ DNA ligase, ಇದು ಎರಡು ಫ್ರಾಗ್ಮೆಂಟ್ಸ್ ಆಫ್ DNA ಎಲ್ಲೆಲ್ಲ ಫಾರ್ಮ್ ಆಗಿರುತ್ತೆ ಅದನ್ನ ಜಾಯಿನ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ RNA ಪ್ರೈಮೇಸ್, ಇಟ್ ಆಕ್ಟ್ಸ್ RNA ಪ್ರೈಮರ್. RNA ಪ್ರೈಮರ್ ಅಂದ್ರೆ ಶಾರ್ಟ್ ನ್ಯೂಕ್ಲಿಯೋಟೈಡ್ಸ್ ಆಫ್ RNA. ಓಕೆ, ಈಗ ಆಕ್ಚುಲ್ ನಾವೇನಪ್ಪ ಅಂದ್ರೆ ಮೆಕ್ಯಾನಿಸಮ್ಗೆ ಬರೋಣ.